Hello, Makle. I hope all of you are doing good, students. Welcome back to your own channel, Vedantu Karnataka students. ಬನ್ನಿ ಈಗ ಎವ್ರಿ ಸಿಂಗಲ್ ಚಾಪ್ಟರ್ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಈಕ್ವಲ್ ಅಲ್ಲ, ಅಲ್ಲಿ ಡಿಸ್ಕ್ರಿಮಿನೇಷನ್ ಇದೆ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಹೈ ವೇಟೇಜ್ ಚಾಪ್ಟರ್ಸ್ ಮತ್ತೆ ಲೋ ವೇಟೇಜ್ ಚಾಪ್ಟರ್ಸ್. ಈ ಹೈ ವೇಟೇಜ್ ಚಾಪ್ಟರ್ಸ್ ಇದೆಯಲ್ಲ, ಇದ್ರ ಮೇಲೆ ನೀವು ಆಬ್ವಿಯಸ್ಲಿ ಜಾಸ್ತಿ ಫೋಕಸ್ ಮಾಡಬೇಕಾಗುತ್ತೆ, ಯಾಕಂದ್ರೆ ಅಲ್ಲಿ ಜಾಸ್ತಿ ಮಾರ್ಕ್ಸ್ ಬರುತ್ತೆ. ಸೊ ನಿಮ್ಮ ಎಕ್ಸಾಮಿನೇಷನ್ ನಿಮಗೆ ಒಳ್ಳೆ ರ್ಯಾಂಕ್ ಬರಬೇಕಾದ್ರೆ ಈ ಚಾಪ್ಟರ್ಸ್ ನ ಖಂಡಿತ ಎಲ್ಲರೂ ಕೂಡ ಒಂದು 3-4 ಸತಿ ಓದಲೇಬೇಕಾಗುತ್ತೆ. ಆಮೇಲೆ ಸ್ಟೂಡೆಂಟ್ಸ್, ಇದೇ ವಿಡಿಯೋ ನಾನು ನಿಮ್ಗೆ ಹೇಳ್ತೀನಿ ಹೌ ಯು ಕ್ಯಾನ್ ಯೂಸ್ ದ ಹೈ ವೇಟೇಜ್ ಚಾಪ್ಟರ್ಸ್ ಅಂಡ್ ಗೆಟ್ ಆಕ್ಚುಲಿ ಮಾರ್ಕ್ಸ್. ನೋಡಿ, ಚಾಪ್ಟರ್ ನಿಮ್ಗೆ ಗೊತ್ತಾಗ್ಬಿಡ್ತು, ಬಟ್ ಅದರಿಂದ ನಿಮ್ಗೆ ಮಾರ್ಕ್ಸ್ ಸಿಗಲ್ಲ. ಆ ಚಾಪ್ಟರ್ ಗೊತ್ತಾದ್ಮೇಲೆ ನೋಡಿದ ನೆಕ್ಸ್ಟ್ ಸ್ಟೆಪ್ ಅದು ಕೂಡ ಹೇಳ್ತೀನಿ. ಸೊ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ ಸ್ಟೂಡೆಂಟ್ಸ್. ನೀವು ಚಾನಲ್ ಹೊಸೊಬ್ರು ಆಗಿದ್ರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆಮೇಲೆ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡೋದು ಮರಿಬೇಡಿ. ವೈ? ಫಾರ್ ಚಾನಲ್ ಗ್ರೋತ್, ನಿಮ್ ಗ್ರೋತ್, ಎಲ್ಲಾರ ಗ್ರೋತ್ಗೋಸ್ಕರ. ಓಕೆ, ಸೊ ಬನ್ನಿ ಈಗ ಫಸ್ಟ್ ಥಿಂಗ್ಸ್ ಫಸ್ಟ್, ಫಿಸಿಕ್ಸ್ದು. Here are all the chapters. Here is entire weightage, proper specific weightage ಇದು. Every single chapter weightage ಇದು. ಈಗ ಇಲ್ಲೂ ಕೂಡ ನೋಡಿ, ಇದು ನಿಮ್ ಕೆಮಿಸ್ಟ್ರಿ, ಇದು ನಿಮ್ದು ಬಯಾಲಜಿ, ಆಮೇಲೆ ಇದು ನಿಮ್ದು ಮ್ಯಾಥ್ಸ್, ಇದು ಬಯಾಲಜಿದು. ಸರ್ ಇದು ಆಕ್ಚುಲಿ ವೇಟೇಜ್ ಸರ್? ಇದು ಹೌದು ಸ್ಟೂಡೆಂಟ್ಸ್. ಈ ಇನ್ಫಾರ್ಮೇಶನ್ ಎಲ್ಲಿಂದ ಬಂತು? ಇನ್ಫಾರ್ಮೇಶನ್ ನಿಮ್ ಬ್ಲೂ ಪ್ರಿಂಟ್ ಇಂದ ಬಂತು. ಸೊ ಇಫ್ ಯು ನೋಟಿಸ್ ಯುವರ್ ಬ್ಲೂ ಪ್ರಿಂಟ್ ಕೂಡ, ನೀವು ಬ್ಲೂ ಪ್ರಿಂಟ್ ನೋಟಿಸ್ ಮಾಡಿದ್ರೆ ಎವ್ರಿ ಸಿಂಗಲ್ ಚಾಪ್ಟರ್ ಜೊತೆಗೆ ಇಲ್ಲಿ ಮಾರ್ಕ್ಸ್ ಕೂಡ ಕೊಟ್ಟಿದ್ದಾರೆ. ರೈಟ್? ಸೊ ಹೈ ವೇಟೇಜ್ ಚಾಪ್ಟರ್ಸ್ ನಿಮ್ಗೆ ಇಲ್ಲಿಂದಾನೆ ಆಕ್ಚುಲಿ ಗೊತ್ತಾಗ್ಬಿಡುತ್ತೆ, ಬ್ಲೂ ಪ್ರಿಂಟ್ ಇಂದಾನೆ. ಸೊ ನೆಕ್ಸ್ಟ್ ಟೈಮ್ ಬ್ಲೂ ಪ್ರಿಂಟ್ ನ ಕರೆಕ್ಟ್ ನೋಡಿ ಎಲ್ಲರೂ ಕೂಡ. ಓಕೆನಾ? ಸೊ ನಿಮ್ಗೆ ಈಗ ಹೈ ವೇಟೇಜ್ ಚಾಪ್ಟರ್ಸ್ ಬಂತು. ಸರ್ ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್? ನೆಕ್ಸ್ಟ್ ಸ್ಟೆಪ್ ಇಸ್, ನೀವು ಯಾವ ತರ ಈ ಬ್ಲೂ ಪ್ರಿಂಟ್ ನ ಯೂಸ್ ಮಾಡಿಬಿಟ್ಟು PYQs ನ ಯೂಸ್ ಮಾಡಿದ್ರೆ ಈಸಿಯಾಗಿ ಕ್ವೆಶನ್ಸ್ ನ ಪ್ರಿಡಿಕ್ಟ್ ಮಾಡ್ಬೋದು, ಈಸಿಯಾಗಿ ನೀವು ಈಗಿಂದಾನೆ ಪ್ರಿಪೇರ್ ಆಗ್ತಾ ಹೋಗ್ಬೋದು. ಸರ್ ಒಂದು ಡೆಮೋ ತೋರಿಸ್ತೀರಾ? ನೋಡಿ ಸ್ಟೂಡೆಂಟ್, ಡೆಮೋ ತೋರಿಸ್ತೀನಿ, ಪ್ರಾಪರ್ ಆಗಿ ಕೇಳಿಸ್ಕೊಳ್ಳಿ ಈಗ. ಓಕೆನಾ? ಲೆಟ್ಸ್ ಸೇ ಬಯಾಲಜಿ ತಗೋತೀನಿ, ನೋಡ್ಕೊಳ್ಳಿ. ಬಯಾಲಜಿಯಲ್ಲಿ ಇಫ್ ಐ ಸಿ ದ 5 ಮಾರ್ಕ್ ಕ್ವೆಶನ್ಸ್, ಇಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ಸ್ ಇಂದ ಒಂದು 5 ಮಾರ್ಕ್ ಬರುತ್ತೆ, ಹ್ಯೂಮನ್ ರಿಪ್ರೊಡಕ್ಷನ್ ಇಂದ ಬರುತ್ತೆ, ನಿಮ್ದು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಜೆನೆಟಿಕ್ಸ್ ಇಂದ 2 ಕ್ವೆಶನ್ ಬರುತ್ತೆ, ಆಮೇಲೆ ಇಲ್ಲೊಂದು ಕ್ವೆಶನ್. ಸೊ ನೀವು ನೋಡ್ಬೋದು ಆಲ್ಮೋಸ್ಟ್ 5 ಮಾರ್ಕ್ ಕ್ವೆಶನ್ ಎಲ್ಲಾ ಕಡೆ ಬರ್ತಾ ಇದೆ. ನಾವು ವಾಟ್ ಆರ್ ದೀಸ್ 5 ಮಾರ್ಕ್ ಕ್ವೆಶನ್ಸ್? ಯಾವ ತರ ಬರ್ಬೋದು? ಅದಕ್ಕೆ ನೀವೇನ್ ಮಾಡ್ಬೇಕಂದ್ರೆ ಪ್ರೀವಿಯಸ್ ಇಯರ್ ಪೇಪರ್ಸ್ ನ ಚೆಕ್ ಮಾಡಬೇಕು. ನೀವು ಪ್ರೀವಿಯಸ್ ಇಯರ್ ಪೇಪರ್ ನ ಚೆಕ್ ಮಾಡಿದ್ರೆ ಈ ತರ ಸ್ಟೂಡೆಂಟ್ಸ್, 1 ನಿಮಿಷ, ಪ್ರೀವಿಯಸ್ ಇಯರ್ ಪೇಪರ್ ನ ಚೆಕ್ ಮಾಡಿದ್ರೆ ನೋಡಿ, ಇಲ್ಲಿ ನೋಡಿ, ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಹ್ಯೂಮನ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಸೊ ನಿಮ್ದು ಬಯಾಲಜಿಯಿಂದ ಈ ಕ್ವೆಶನ್ ಬರ್ಬೋದು. ಇದು ಬಿಟ್ರೆ ಇದೇ ತರ ಹ್ಯೂಮನ್ ರಿಪ್ರೊಡಕ್ಷನ್ ಅಲ್ಲಿ ದೇ ಕ್ಯಾನ್ ಆಸ್ಕ್ ಯು ದ ಮ್ಯಾಮರಿ ಗ್ಲಾನ್ಸ್ ಕೇಳ್ಬೋದು. ಆಮೇಲೆ ಅದು ಬಿಟ್ರೆ ಜೆನೆಟಿಕ್ಸ್ ಅಲ್ಲಿ ದೇ ಕ್ಯಾನ್ ಆಸ್ಕ್ ಯು ದ ಟ್ರಾನ್ಸ್ಕ್ರಿಪ್ಷನ್ ಟ್ರಾನ್ಸ್ಲೇಷನ್. ಇಲ್ಲ ಅಂತ ಅಂದ್ರೆ ನಿಮ್ದು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ ದ ಕೋಡಾಮಿನೆನ್ಸ್ ಕೇಳ್ಬೋದು. ನೋಡಿ ಎಲ್ಲ ಕೊಟ್ಟಿದ್ದೀನಿ ನೋಡಿ, ಇನ್ಕಂಪ್ಲೀಟ್ ಡಾಮಿನೆನ್ಸ್, ಕೋಡಾಮಿನೆನ್ಸ್. ಇಲ್ಲಿ ನೋಡಿ ನಿಮ್ದು ಹ್ಯೂಮನ್ ಹೆಲ್ತ್ ಇಂದ 5 ಮಾರ್ಕ್ಸ್ ಕ್ವೆಶನ್, ಈ ತರ ಕ್ವೆಶನ್ ಬರುತ್ತೆ. ಇಲ್ಲ ಅಂತಂದ್ರೆ ಇನ್ಫೆಕ್ಷನ್, ನಮ್ದು HIV ಇದೆಯಲ್ಲ ಅದು ಕೇಳ್ತಾರೆ. ಸೊ ನೀವು ಈ ತರ ಪ್ರೀವಿಯಸ್ ಇಯರ್ ಕ್ವೆಶನ್ ಚೆಕ್ ಮಾಡಿ ನೋಡಿ. ಇದು ನಿಮ್ದು ಆರ್ಗನಿಸಮ್ ಅಂಡ್ ಪಾಪ್, ಇದು ಮೈಕ್ರೋಬ್ಸ್ ಇಂದ ಬಂತಿಲ್ಲಿ. ರೈಟ್? ಇದು ಜೆನೆಟಿಕ್ಸ್ ಇಂದ, ಮತ್ತೆ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಅಂದ್ರೆ ಏನು, ಇದು ಕೂಡ ಜೆನೆಟಿಕ್ಸ್ ಇಂದ. ಸೊ ನೀವು ಈ ತರ ಈಸಿಯಾಗಿ ಒಂದ್ಸತಿ ಪ್ರೀವಿಯಸ್ ಇಯರ್ ಪೇಪರ್ ಚೆಕ್ ಮಾಡಿದ್ರೆ ನಿಮ್ಗೆ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ ಯಾವ ಚಾಪ್ಟರ್ ಇಂದ ಎಷ್ಟು ಮಾರ್ಕ್ಸ್ ಯಾವ ಕ್ವೆಶನ್ ಬರುತ್ತೆ ಅಂತ. ಹಾಗೆ ತುಂಬಾ ಸ್ಟೂಡೆಂಟ್ಸ್ ಹೇಳ್ತೀರಾ, ಸರ್ ನನ್ನ ಹತ್ರ PYQs ಇಲ್ಲ. ಸ್ಟೂಡೆಂಟ್ಸ್, ನಿಮ್ಮ ಆ ಥರ ಆಗಿದ್ರೆ ಪ್ಲೀಸ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ನಾನು ಮೋಸ್ಟ್ ಇಂಪಾರ್ಟೆಂಟ್ PYQs ಚಾಪ್ಟರ್ ಸಬ್ಜೆಕ್ಟ್ ವೈಸ್ ಆಡ್ ಮಾಡ್ತೀನಿ. ಸದ್ಯಕ್ಕೆ ಬಯಾಲಜಿ ಮಾತ್ರ ಇದೆ. ರೈಟ್? ಮುಂದೆ ಒಂದು ವಾರದಲ್ಲಿ ಆ ಎಲ್ಲಾ PYQs ಕೂಡ ಬಂದ್ಬಿಡುತ್ತೆ ಅಲ್ಲಿ. ಓಕೆನಾ? ಸೊ ಚೆಕ್ ಮಾಡೋದು ಮರಿಬೇಡಿ ಡಿಸ್ಕ್ರಿಪ್ಷನ್. ನಾವು ಸ್ಟೂಡೆಂಟ್ಸ್, ಈಗ ಸರ್ ಹೌ ಕೆನ್ ಐ ಗೆಟ್ ದಿಸ್ ಬ್ಲೂ ಪ್ರಿಂಟ್? ಈ ಬ್ಲೂ ಪ್ರಿಂಟ್ ಎಲ್ಲಿ ಸಿಗುತ್ತೆ ನನಗೆ? ಬೇರೆ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲಿ ಸಿಗುತ್ತೆ ನನಗೆ ಅಂತ ನೀವು ಯೋಚನೆ ಮಾಡ್ತಿದ್ರೆ, ಇದು ನಿಮ್ದು ವೆಬ್ಸೈಟ್ KSEB.Karnataka.government.in. ಇಲ್ಲಿ ನೀವು PU ಸ್ಟೂಡೆಂಟ್ ಕಾಲಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ಸ್ಟೂಡೆಂಟ್ಸ್, ನಿಮ್ಗೆ ಇಲ್ಲಿ ನೋಡಿ, ಫೈನಲ್ ಎಕ್ಸಾಮ್ ಸಬ್ಜೆಕ್ಟ್ ವೈಸ್ ಬ್ಲೂ ಪ್ರಿಂಟ್. ಸೊ ಬ್ಲೂ ಪ್ರಿಂಟ್ ಇಲ್ಲಿಂದ ಡೌನ್ಲೋಡ್ ಮಾಡ್ಕೋಬಹುದು ನೀವು ಆರಾಮಾಗಿ. ರೈಟ್? ಸಬ್ಜೆಕ್ಟ್ ವೈಸ್ ಮಾಡೆಲ್ ಪೇಪರ್ಸ್. ಸ್ಟೂಡೆಂಟ್ಸ್, ಕೇಳದೆ ಮರ್ತೋಗ್ಬಿಟ್ಟೆ ಸ್ಟೂಡೆಂಟ್ಸ್, ಬರೋ ವೀಕಲ್ಲಿ ಮಾಡೆಲ್ ಪೇಪರ್ ಸಾಲ್ವ್ ಮಾಡೋದಾ? ಏನು FA3 ಮ್ಯಾರಥಾನ್ ಮಾಡೋದಾ? ಬೇಗ ಸ್ಟೂಡೆಂಟ್ಸ್ ಹೇಳಿ. ಯಾಕಂದ್ರೆ ಮ್ಯಾಥ್ಸ್ ಮ್ಯಾಮ್ ಬಂದಿದ್ದಾರೆ, ಫಿಸಿಕ್ಸ್ ಕೂಡ ಬಂದಿದ್ದಾರೆ. ರೈಟ್? ಸೊ ನೆಕ್ಸ್ಟ್ ವೀಕ್ ಅಲ್ಲಿ FA3 ಮಾಡೋದ ಮ್ಯಾರಥಾನು, 1 ಮ್ಯಾರಥಾನ್ ಇಂಪಾರ್ಟೆಂಟ್ ಕ್ವೆಶನ್ಸ್. ಓಕೆ, ಅದಾದ್ಮೇಲೆ ಮಾಡೆಲ್ ಪೇಪರ್ ಮಾಡೋದ? ನೋಡಿ, ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಮಾಡೆಲ್ ಪೇಪರ್ನ. ಓಕೆನಾ? ಆಮೇಲೆ ಸ್ಟೂಡೆಂಟ್, ಇಲ್ಲಿ ನೋಡಿ 2025-26 ಸೆಕೆಂಡ್ PUC ಎಕ್ಸಾಸ್ಟಿವ್ ಕ್ವೆಶನ್ ಬ್ಯಾಂಕ್. ಸೊ ನೀವು ಕ್ಲಿಕ್ ಮಾಡಿದ್ರೆ ಓಕೆ, ಇಲ್ಲಿ ಓನಿ ಕೆಳಗಡೆ ಬನ್ನಿ, ಹಂಗೆ ಫಿಸಿಕ್ಸ್ ಕೆಮಿಸ್ಟ್ರಿ ಇದೆ ಇಲ್ಲಿ. ಸೊ ಲೆಟ್ಸ್ ಸೇ ನಮಗೆ ಬಯಾಲಜಿ ಬೇಕು, ಬಯಾಲಜಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಪ್ರಾಪರ್ ಆಗಿರೋ ಕ್ವೆಶನ್ ಬ್ಯಾಂಕ್ ಇಲ್ಲೇ ಬಂತು. ಸೊ ನಿಮ್ಗೆ ಇದಕ್ಕಿಂತ ಏನ್ ಬೇಕು ಸ್ಟೂಡೆಂಟ್ಸ್? ನೋಡಿ ಇಲ್ಲಿ ಕ್ವೆಶನ್ ಬ್ಯಾಂಕ್ ಫುಲ್.
ಸೊ ಇಲ್ಲೇ ಕ್ವೆಶನ್ ಬ್ಯಾಂಕ್ ಇದೆ, ರೈಟ್. ಸೊ ಇಲ್ಲಿ ನಿಮ್ದು ಮಾಡೆಲ್ ಪೇಪರ್ಸು, ಬ್ಲೂ ಪ್ರಿಂಟ್ಸು, ಕ್ವೆಶನ್ ಬ್ಯಾಂಕು ಎಲ್ಲ ಇಲ್ಲಿದೆ. ಸೊ ಇಲ್ಲಿಂದ ಸ್ಟೂಡೆಂಟ್ಸ್, ಇಲ್ಲಿಂದ ನೀವು ತಗೋಬಹುದು ಎಲ್ಲ ಇನ್ಫಾರ್ಮೇಶನ್. ಬಟ್ ಸರ್ ಇದೆಲ್ಲ ಓಕೆ, ಬಟ್ ಐ ನೀಡ್ ಇಂಪಾರ್ಟೆಂಟ್ ಟಾಪಿಕ್ಸ್. ಸರ್ ನನಗೆ ಈ ತರ ಟಾಪಿಕ್ಸ್ ಅಲ್ಲಿ ಈ ಎಕ್ಸಾಮ್ ಅಲ್ಲಿ, ಒಂದು ಬೋರ್ಡ್ ಎಕ್ಸಾಮ್ ಅಲ್ಲಿ ಈ ಟಾಪಿಕ್ಸ್ ಬಂದೇ ಬರುತ್ತೆ. ನಂಗೆ ಹೈ ವೇಟೇಜ್ ಚಾಪ್ಟರ್ಸ್ ಬೇಡ. ನಮಗೆ ಹೈ ವೇಟೇಜ್ ಚಾಪ್ಟರ್ಸ್ ಎಲ್ಲರ ಹತ್ರ ಇರುತ್ತೆ, ಅದು ಬ್ಲೂ ಪ್ರಿಂಟ್ ಎಲ್ಲರಿಗೂ ಸಿಗುತ್ತೆ. ಬಟ್ ನಮಗೆ, ನಮ್ಮ ಕರ್ನಾಟಕ ಮಕ್ಕಳಿಗೆ, ನಮ್ಮ ವೇದಾಂತು ಕರ್ನಾಟಕ ಮಕ್ಕಳಿಗೆ ಒಂದು ಸ್ಪೆಷಲ್ ಆಗಿರೋ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಸಿಗುತ್ತಾ? ಸಿಗುತ್ತೆ ಸ್ಟೂಡೆಂಟ್ಸ್. ಇಲ್ಲಿ ನೋಡಿ, ವಾಟ್ ಐ ಹ್ಯಾವ್ ಡನ್ ಸ್ಟೂಡೆಂಟ್ಸ್, ವಾಟ್ ಐ ಹ್ಯಾವ್ ಡನ್ ಇಸ್, ನಿಮ್ದು ರೈಟ್, ಆಲ್ ಇಫ್ ಯು ನೋಟ್ ಸ್ಟೂಡೆಂಟ್ಸ್, ಆಲ್ ಇಫ್ ಯು ನೋಟಿಸ್ ಹಿಯರ್, ಐ ಹ್ಯಾವ್ ಮೇಡ್ ಸ್ಟೂಡೆಂಟ್ಸ್, ಐ ಹ್ಯಾವ್ ಮೇಡ್ ಬಯಾಲಜಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್. ನೀವು ಬಯಾಲಜಿ ಸ್ಟೂಡೆಂಟ್ಸ್, ಈ ತರ ನಾನು ಫಿಸಿಕ್ಸ್ಗೆ, ಕೆಮಿಸ್ಟ್ರಿಗೆ, ಫಿಸಿಕ್ಸ್ ಅಲ್ಲಿ ನಿಮ್ದು ಸೆಕೆಂಡ್ PUC ಅಲ್ಲಿ ಆಲ್ಮೋಸ್ಟ್ 43 ಆರ್ ಮೇನ್ ಟಾಪಿಕ್ಸ್, ಕೆಮಿಸ್ಟ್ರಿಯಲ್ಲಿ 39 ಆರ್ ಮೇನ್ ಟಾಪಿಕ್ಸ್, ಬಯಾಲಜಿ 39 ಟಾಪಿಕ್ಸ್, ಮ್ಯಾಥ್ಸ್ ಅಲ್ಲಿ 36 ಟಾಪಿಕ್ಸ್, ಟೋಟಲ್ ಆಫ್ 157 ಟಾಪಿಕ್ಸ್ ಇದೆ ಆಲ್ಮೋಸ್ಟ್. ಈ 157 ಟಾಪಿಕ್ಸ್ ನೀವು ಅಕಸ್ಮಾತ್ ಕರೆಕ್ಟ್ ಆಗಿ ಓದ್ಬಿಟ್ರೆ ಈಸಿಯಾಗಿ 90% ಬರುತ್ತೆ ಸ್ಟೂಡೆಂಟ್ಸ್. ಹೆಂಗೆ ನಮ್ಮ ಮಕ್ಕಳಿಗೆ, ರೈಟ್. ಸೊ ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್. ನಾನು ಎವ್ರಿ ಸಿಂಗಲ್ ಚಾಪ್ಟರ್ ಇಂದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ತಗೊಂಡಿನಿ. ನೋಡ್ಬೇಕಾ? ಒಂದು ಸ್ಮಾಲ್ ಟೇಸ್ಟ್ ಕೊಡ್ಲಾ? ನೋಡಿ, ಫಾರ್ ಎಕ್ಸಾಂಪಲ್ ಬಯಾಲಜಿ ನೋಡಿ, ಬಯಾಲಜಿ ನೋಡಿ, ಹ್ಯೂಮನ್ ರಿಪ್ರೊಡಕ್ಷನ್ ಇಂದ, ಫ್ಲವರಿಂಗ್ ಪ್ಲಾಂಟ್ಸ್ ಇಂದ, ಪ್ರಿನ್ಸಿಪಲ್ಸ್ ಇಂದ, ಮಾಲಿಕ್ಯುಲರ್ ಬೇಸಿಸ್ ಇಂದ, ಅದಾದ್ಮೇಲೆ ಹ್ಯೂಮನ್ ಹೆಲ್ತ್, ಬಯೋಟೆಕ್ನಾಲಜಿ, ಮೈಕ್ರೋಬ್ಸ್, ಎವಲ್ಯೂಷನ್. ಸೊ ಎವ್ರಿ ಸಿಂಗಲ್ ಚಾಪ್ಟರ್ ಆ ತರ ಮ್ಯಾಥ್ಸ್ಗೂ ಮಾಡಿದೀನಿ ಸ್ಟೂಡೆಂಟ್, ಮ್ಯಾಥ್ಸ್ಗೂ ಮಾಡಿದೀನಿ. ಓಕೆನಾ? ಇಂಟಿಗ್ರಲ್ಸ್ ಇಂದ, ಕಂಟಿನ್ಯೂ ಡಿಫರೆನ್ಶಿಯೇಟ್ ಇಂದ, ಡಿಟರ್ಮಿನೆಂಟ್ಸ್ 12 ಮಾರ್ಕ್ಸ್ ಅಲ್ಲಿ ಎಲ್ಲಾ ಕ್ವಶನ್ಸ್ ಏನ್ ಕೇಳ್ತಾರೆ ಜಾಸ್ತಿ, 2 ಮಾರ್ಕ್ 3 ಮಾರ್ಕ್ ಆಗ್ಲಿ, ರೈಟ್. ರಿಲೇಷನ್ ಅಂಡ್ ಫಂಕ್ಷನ್, ಮ್ಯಾಟ್ರಿಸಸ್, ಆಮೇಲೆ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್, ವರ್ಚುವಲ್ ಆಲ್ಜಿಬ್ರಾ, ಪ್ರಾಬಬಿಲಿಟಿ. ಸೊ ಆ ತರ ನಾನು ಆಲ್ಮೋಸ್ಟ್ 157 ಇಂಪಾರ್ಟೆಂಟ್ ಟಾಪಿಕ್ಸ್ ಮಾಡಿದೀನಿ ಎಲ್ಲದರಲ್ಲೂ. ಸೊ ಇದು ಬೇಕಂದ್ರೆ ಹೇಳಿ ಸ್ಟೂಡೆಂಟ್ಸ್, ಯಾಕಂದ್ರೆ ನಾನು ಕೆಮಿಸ್ಟ್ರಿ ಮತ್ತೆ ನಿಮ್ದು ಇಲ್ಲಿ ಕೆಮಿಸ್ಟ್ರಿ ಮತ್ತೆ ಫಿಸಿಕ್ಸ್ ಹಾಕಿಲ್ಲ, ಅದು ಕೂಡ ಬೇಕಂದ್ರೆ ಹೇಳಿ, ಐ ವಿಲ್ ಮೇಕ್ ಎ ಸೆಪರೇಟ್ ವಿಡಿಯೋ. ಸೊ ನಿಮ್ಗೀಗ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಗೊತ್ತಾಯ್ತು, ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಗೊತ್ತಾಯ್ತು, ನಿಮ್ಮ ಹತ್ರ ಬ್ಲೂ ಪ್ರಿಂಟ್ ಇದೆ, PYQs ಇದೆ, ಇನ್ನೇನ್ ಬೇಕು, ರೈಟ್. ಸೊ ನೆಕ್ಸ್ಟ್ ವೀಕ್ ಇಂದ FA3 ಮಾಡಬೇಕಾ, ಮಾಡೆಲ್ ಪೇಪರ್ ಮಾಡಬೇಕಾ ಅಂತ ಹೇಳಿ ಬೇಗ ಹೇಳಿ. ಸೊ ನೆಕ್ಸ್ಟ್ ವೀಕು ಕ್ರೇಜಿಯಾಗಿ ಬ್ಲಾಸ್ಟ್ ಮಾಡೋದ. ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್, ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಅಲ್ಲಿವರೆಗೂ ಓದ್ತಾ ಇರಿ, ಕಂಟಿನ್ಯೂಸ್ ಆಗಿ ಓದ್ತಾ ಇರಿ, ಚಾನಲ್ನ ಬಿಡಬೇಡಿ ಸ್ಟೂಡೆಂಟ್ಸ್. ಸೊ ಬೈ ಆಲ್ ಆಫ್ ಯು.